ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಇಂದು ಅನೇಕರ ಹೃದಯದಲ್ಲಿ ಇರುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ಹುಡುಕ್ತಾ ಹೋಗೋಣ. ಆ ಪ್ರಶ್ನೆ ಏನಂದ್ರೆ, ನಾನು ಪಾಪಿ, ನನ್ನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಯಾ ಎಂಬುದಾಗಿ. ನಾವು ಕೆಲವೊಮ್ಮೆ ನಮ್ಮ ಹೃದಯದಲ್ಲಿ ನಾವೇ ನಿರ್ಧರಿಸಿಕೊಳ್ಬಿಡ್ತೇವೆ, ನಾನು ಪಾಪಿ, ನನ್ನಂತವನ ಪ್ರಾರ್ಥನೆಯನ್ನ ದೇವರು ಕೇಳುವುದಿಲ್ಲ ಎಂಬುದಾಗಿ. ಆದರೆ ಬೈಬಲ್ ನಮಗೆ ಏನು ಹೇಳುತ್ತೆ ಎಂಬುದಾಗಿ ನಾವು ನೋಡುವುದಾದ್ರೆ, ನಮಗೆ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದ 9ನೇ ವಚನದಿಂದ ಯೇಸು ಸ್ವಾಮಿ ಒಂದು ಸಾಮ್ಯವನ್ನ ಹೇಳುವಂತವನಾಗಿದ್ದಾನೆ. ಈ ಒಂದು ಸಾಮ್ಯದಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರಾರ್ಥಿಸಲಿಕ್ಕಾಗಿ ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಒಬ್ಬನು ಸುಂಕದವನು, ಮತ್ತೊಬ್ಬನು ಫರಿಸಾಯನು. ಈ ಫರಿಸಾಯನು ನಿಂತುಕೊಂಡು ದೇವಾಲಯದ ಬಳಿಗೆ ಹೋಗಿ ಆತನು ಈ ರೀತಿಯಲ್ಲಿ ಪ್ರಾರ್ಥಿಸುವಂತವನಾಗಿದ್ದಾನೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಕಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ಸೊ ಆತನ ಪ್ರಾರ್ಥನೆ ಹೇಗಿದೆ ಅಂದ್ರೆ, ತನ್ನನ್ನು ಹೆಚ್ಚಿಸಿಕೊಂಡವನಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರೇ, ನಾನು ಉಪವಾಸ ಮಾಡ್ತೇನೆ, ನಾನು ಎಲ್ಲ ವಿಷಯಗಳಲ್ಲಿ ಕೂಡ ಅಥವಾ ಎಲ್ಲದಲ್ಲಿ ಕೂಡ ದಶಮ ಭಾಗವನ್ನು ನಾನು ನಿನಗೆ ಕೊಡುತ್ತೇನೆ, ಈ ತರ ಸುಂಕದವನ ರೀತಿಯಲ್ಲಿ ನಾನಲ್ಲ ಎಂಬುದಾಗಿ ಪ್ರಾರ್ಥಿಸಿ ಆತನು ತನ್ನ ಮನೆಗೆ ಹೊರಟು ಹೋದನು. ಆದರೆ ಮತ್ತೊಬ್ಬ ಇದ್ದನು, ಆತನು ಸುಂಕದವನು, ಅಂದ್ರೆ ಸಮಾಜದ ದೃಷ್ಟಿಯಲ್ಲಿ ಪಾಪಿ ಎಂಬುದಾಗಿ ಕರೆಯಲ್ಪಡುವಂತವನು, ಸಮಾಜದ ದೃಷ್ಟಿಯಲ್ಲಿ ಕೀಳು ಎಂಬುದಾಗಿ ಕರೆಯಲ್ಪಡುವಂತವನು ಕೂಡ ದೇವಾಲಯದ ಬಹು ದೂರದಲ್ಲಿ ನಿಂತು ಆತನು ಈ ರೀತಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಆತನು ಪ್ರಾರ್ಥಿಸುವಾಗ ಬಹು ದೂರದಲ್ಲಿ ನಿಂತು ದೇವರಿಗೆ ತನ್ನ ಮುಖವನ್ನು ತೋರಿಸ್ಲಿಕ್ಕೂ ಮನಸ್ಸಿಲ್ಲದೆ, ಅಂದ್ರೆ ನಾನು ಪಾಪಿ ಅನ್ನುವಂಥ ಒಂದು ಮನಸ್ಥಿತಿಯಿಂದ ಬಹು ದೂರದಲ್ಲಿ ನಿಂತು ಆಕಾಶದ ಕಡೆಗೂ ಕೂಡ ತನ್ನ ತಲೆಯನ್ನು ಎತ್ತಲಿಕ್ಕೆ ಮನಸ್ಸಿಲ್ಲದೆ, ದೇವರೇ, ಪಾಪಿಯಾದ ನನ್ನನ್ನು ಕ್ಷಮಿಸು ಅನ್ನುವಂಥ ಒಂದು ಮಾತನ್ನು ಹೇಳಿ ಆತನು ತನ್ನ ಮನೆಗೆ ಹೊರಟು ಹೋದನು. ಇದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದ್ರೆ, ಆ ಇಬ್ಬರಲ್ಲಿ ಈ ಸುಂಕದವನು ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟು ಮನೆಗೆ ಹೋದನು ಎಂಬುದಾಗಿ. ಇದು ನಮಗೆ ಏನನ್ನ ಹೇಳ್ತಾ ಇದೆ? ದೇವರು ಗರ್ವಿಷ್ಠರನ್ನ ಇಷ್ಟಪಡುವುದಿಲ್ಲ, ಆದ್ರೆ ಕುಗ್ಗಿ ಹೋದ ಹೃದಯವನ್ನ ದೇವರು ಇಷ್ಟಪಡುತ್ತಾನೆಂಬುದಾಗಿ. ಇದಕ್ಕೆ ಆಧಾರವಾಗಿ 51ನೇ ಕೀರ್ತನೆಯ 17ನೇ ವಚನದಲ್ಲಿ ಬರೆಯಲ್ಪಟ್ಟ ಪ್ರಕಾರವೇ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನ ನೀನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ. ಹಾಗಾಗಿ ಜಜ್ಜಿ ಹೋದ ಹೃದಯವನ್ನ ದೇವರು ಇಷ್ಟಪಡುವಂತವನಾಗಿದ್ದಾನೆ. ಸ್ನೇಹಿತರೆ, ದೇವರು ಪಾಪವನ್ನು ಪ್ರೀತಿಸುವುದಿಲ್ಲ, ಆದ್ರೆ ಪಾಪಿಯನ್ನ ಪ್ರೀತಿಸ್ತಾನೆ. ಅದಕ್ಕೆ ಆಧಾರವಾಗಿ ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯದ 17ನೇ ವಚನದಲ್ಲಿ ಹೇಳುವ ಹಾಗೆ, ದೇವರು ನೀತಿವಂತರನ್ನ ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನ ಕರೆಯುವುದಕ್ಕೆ ಬಂದವನು ಎಂಬುದಾಗಿ. ಬಹುಶಃ ನೀವೇ ಹೇಳ್ತಾ ಇರಬಹುದು, ಅಯ್ಯೋ ಇಲ್ಲ, ನನ್ನ ಜೀವನದಲ್ಲಿ ಬಹಳಷ್ಟು ಪಾಪಗಳಿದೆ, ನಾ ಎಷ್ಟು ಸಾರಿ ದೇವರನ್ನ ತಿರಸ್ಕರಿಸಿದ್ದೇನೆ, ದೇವರ ವಾಕ್ಯವನ್ನು ಕೈಗೊಂಡು ನಡೆದಿಲ್ಲ ಎಂಬುದಾಗಿ ಅನೇಕ ಸಾರಿ ಆಲೋಚನೆಯನ್ನ ಮಾಡ್ತಾ ಇರಬಹುದು. ನಿಮ್ಮ ಗಮನವನ್ನ ಒಂದು ಸಾರಿ ಕ್ರೂಜೆ ಮೇಲೆ ಇದ್ದಂತಹ ಯೇಸು ಸ್ವಾಮಿಯ ಪಕ್ಕದಲ್ಲಿದ್ದಂತಹ ಒಬ್ಬ ಕಳ್ಳನ ಬಗ್ಗೆ ನೆನಪಿಸಿಕೊಳ್ಳುವವರಾಗಿರು. ಆತನು ಹೇಳಿದ್ದೇನೆಂದ್ರೆ, ಕರ್ತನೇ, ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ. ಅಲ್ಲಿಯೇ ಯೇಸು ಕ್ರಿಸ್ತನ ಆತನಿಗೆ ಹೇಳುತ್ತಾ ಇದ್ದಾನೆ, ಇಂದು ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ ಎಂಬುದಾಗಿ. ಆತನು ಉದ್ದುದ್ದದ ಪ್ರಾರ್ಥನೆಯನ್ನು ಕೂಡ ಮಾಡಿಲ್ಲ, ಆದರೆ ಅವನ ಮನಸ್ಸು ಸರಿಯಾಗಿ ದೇವರ ಕಡೆಗೆ ತಿರುಗಿದಾಗ ಆ ಸಣ್ಣ ಪ್ರಾರ್ಥನೆಯನ್ನು ಕೂಡ ದೇವರು ನಿರಾಕರಿಸದೆ ಆತನಿಗೆ ಪರದೈಸಿನಲ್ಲಿ ಸ್ಥಳ ಕೊಟ್ಟುದನ್ನ ನಾವು ವೇದ ಭಾಗದಲ್ಲಿ ನೋಡುವಂತವರೇ ಆಗಿದ್ದೇವೆ. ನೀವು ಯಾವ ಸ್ಥಿತಿಯಲ್ಲಿದ್ದರು, ನಿಮ್ಮ ಕಣ್ಣೀರು, ನಿಮ್ಮ ವೇದನೆ, ನಿಮ್ಮ ದುಃಖ ಎಲ್ಲವನ್ನ ಯೇಸು ಕ್ರಿಸ್ತನು ನೋಡುವಂತವನಾಗಿದ್ದಾನೆ. ಅದಕ್ಕೆ ಆಧಾರವಾಗಿ ಯೋಹನ ಸುವಾರ್ತೆ 6ನೇ ಅಧ್ಯಾಯದ 37ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ತನ್ನ ಬಳಿಗೆ ಬರುವವನನ್ನ ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ. ಇದು ದೇವರ ವಾಗ್ದಾನ. ಆದ್ದರಿಂದ ನೀವು ಧೈರ್ಯವಾಗಿ ಹೇಳಬಹುದು, ದೇವರೇ, ನನ್ನ ಪಾಪಿ, ನನ್ನನ್ನು ಕ್ಷಮಿಸು, ನನ್ನ ಜೀವನವನ್ನು ಬದಲಾಯಿಸು ಎಂಬುದಾಗಿ ಪ್ರಾರ್ಥಿಸುವುದಾದ್ರೆ ದೇವರು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯನ್ನು ನಿರಾಕರಿಸದೆ ನಿಮ್ಮನ್ನು ಕ್ಷಮಿಸುವಂತವನಾಗಿದ್ದಾನೆ. ನಾವು ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ನಮ್ಮ ಜೀವಿತವನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತೇವೆ. ಪಾಪಿಗಳಾದ ನಮ್ಮನ್ನು ಕ್ಷಮಿಸು, ನಮ್ಮ ಪ್ರಾರ್ಥನೆಯನ್ನ ನಿರಾಕರಿಸದೆ ನಮ್ಮ ಜೀವಿತವನ್ನೆಲ್ಲವನ್ನ ಬದಲಾಯಿಸಿ ನಿನಗೆ ಮೆಚ್ಚುಗೆಯಾದ ಯೋಗ್ಯದ ರೀತಿಯಲ್ಲಿ ಜೀವಿಸುವಂತೆ ನಮಗೆ ಸಹಾಯವನ್ನು ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಆಮೆನ್. ಈ ಸಂದೇಶ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮಗೆ